support reactions of the beam loaded as shown in figure. ಇದು beam ಕೊಟ್ಟಿದ್ದಾರೆ. beam ನ ಮೇಲೆ ಇದು triangular loading, ಇದು rectangular uniformly distributed loading, ಮತ್ತೆ ಇದು single point load ಎಷ್ಟು ಅಂದ್ರೆ 3 kN, 2 kN meter anti-clockwise couple. ಇದು 5 kN single point loading, inclined loading. ಇದು roller support, ಇದು hinged support. ಈಗ ಏನು ಕೇಳಿದ್ದಾರೆ ಇಲ್ಲಿ? ಸಪೋರ್ಟ್ ರಿಯಾಕ್ಷನ್ಸ್ ಕೇಳಿದ್ದಾರೆ. ಇಲ್ಲಿ ಬರುವ ರಿಯಾಕ್ಷನ್ ಮತ್ತು ಇಲ್ಲಿ ಬರುವ ರಿಯಾಕ್ಷನ್ ಕೇಳಿದ್ದಾರೆ. ಇದು ಸಿಂಗಲ್ ಪಾಯಿಂಟ್ ಲೋಡ್ 3 kN ವರ್ಟಿಕಲ್ ಲೋಡಿಂಗ್. ಇದು ಇನ್ಕ್ಲೈನ್ಡ್ ಲೋಡಿಂಗ್ 5 kN. ಎಷ್ಟು ಇನ್ಕ್ಲೈನ್ಡ್ ಆಗಿದೆ? 30 degrees ಇನ್ಕ್ಲೈನ್ಡ್ ಆಗಿದೆ. ಇದರ ಹಾರಿಜಾಂಟಲ್ ಕಾಂಪೊನೆಂಟ್ 5 cos 30, ವರ್ಟಿಕಲ್ ಕಾಂಪೊನೆಂಟ್ 5 sin 30. ನೆಕ್ಸ್ಟ್ ಇದು ರೆಕ್ಟ್ಯಾಂಗುಲರ್ ಲೋಡಿಂಗ್. ಇದನ್ನು ಸಿಂಗಲ್ ಪಾಯಿಂಟ್ ಲೋಡ್ ಕನ್ವರ್ಟ್ ಮಾಡಲಿಕ್ಕೆ ಇದರ ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಏರಿಯಾ ಎಷ್ಟು ಬರುತ್ತೆ? ಇದು 4, ಇದು 4 ಮತ್ತೆ ಇದು ಲೆಂತ್ 3. 4 into 3 12. ಎಲ್ಲಿ ಆಕ್ಟ್ ಆಗುತ್ತೆ? ಸೆಂಟರ್ ಆಫ್ ದಿ ಲೋಡಿಂಗ್. ಸೆಂಟರ್ ಲೆಂತ್ ಎಷ್ಟು? 3 divided by 2, 1.5 ಮೀಟರ್ಗೆ ಆಕ್ಟ್ ಆಗುತ್ತೆ. ಸೊ ಸಿಂಗಲ್ ಪಾಯಿಂಟ್ ಲೋಡು 12 kN, ಇಲ್ಲಿಂದ 1.5. ಸೊ ಈ ಸಪೋರ್ಟ್ ಇಂದ 0.5 ಮೀಟರ್ ಈ ಡಿಸ್ಟೆನ್ಸಿಗೆ ಆಕ್ಟ್ ಆಗುತ್ತೆ. ನೆಕ್ಸ್ಟ್ ಇದು ಟ್ರಯಾಂಗುಲರ್ ಲೋಡಿಂಗ್. ಇದನ್ನು ಸಿಂಗಲ್ ಪಾಯಿಂಟ್ ಲೋಡ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಇದರ ಏರಿಯಾ ಫೈಂಡ್ ಔಟ್ ಮಾಡೋಣ. ಇದರ ಏರಿಯಾ ಬಂದ್ಬಿಟ್ಟು ಇದು 2, ಇದು 1, half 2 into 1. ಸೊ 1 kN. ಎಲ್ಲಿ ಆಕ್ಟ್ ಆಗುತ್ತೆ? ಈ ಅಪೆಕ್ಸ್ ಇಂದ 2/3 ಆಫ್ ದಿಸ್ ಲೆಂತ್. ಅಪೆಕ್ಸ್ ಇಂದ 2/3 ಆಫ್ ಅಪೆಕ್ಸ್ ಲೆಂತ್. ಈ ಲೆಂತ್ ಟೋಟಲ್ ಲೆಂತ್ 2/3 ಆಫ್ 1 ಮೀಟರ್ಸ್, 0.67 ಮೀಟರ್ಗೆ ಆಕ್ಟ್ ಆಗುತ್ತೆ ಅಪೆಕ್ಸ್ ಇಂದ. ನೆಕ್ಸ್ಟ್ ಇದು ಕಪಲ್ 2 kN ಮೀಟರ್ ಆಂಟಿ ಕ್ಲಾಕ್ವೈಸ್ ಕಪಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸಪೋರ್ಟ್ಗಳಿಗೆ ಬರೋಣ. ಇದು ರೋಲರ್ ಸಪೋರ್ಟ್. ಇಲ್ಲಿ ಓನ್ಲಿ 1 ರಿಯಾಕ್ಷನ್ ಇರುತ್ತೆ. ನೆಕ್ಸ್ಟ್ ಇದು ಹಿಂಜಡ್ ಸಪೋರ್ಟ್. ಇಲ್ಲಿ 2 ರಿಯಾಕ್ಷನ್, ಒಂದು ವರ್ಟಿಕಲ್ ರಿಯಾಕ್ಷನ್, ಇನ್ನೊಂದು ಹಾರಿಜಾಂಟಲ್ ರಿಯಾಕ್ಷನ್ ಇರ್ತವೆ. ಸೊ ಸಪೋರ್ಟ್ಗಳನ್ನ ತೆಗೆದ್ಬಿಟ್ಟು ಈಗ ಓನ್ಲಿ ರಿಯಾಕ್ಷನ್ಸ್ ಮತ್ತೆ ಲೋಡಿಂಗ್ಸ್ ಗಳನ್ನ ಕನ್ಸಿಡರ್ ಮಾಡೋಣ. ಫಸ್ಟ್ ಹಾರಿಜಾಂಟಲ್ ಫೋರ್ಸಸ್ ಗಳನ್ನ ರಿಸಾಲ್ವ್ ಮಾಡಿ ಅವುಗಳನ್ನ ಈಕ್ವೇಟ್ ಟು 0 ಮಾಡೋಣ. ಇದು HE ಟುವರ್ಡ್ಸ್ ರೈಟ್ ಹೋಗ್ತಿದೆ. ಇದು 5 cos 30 ಮತ್ತೆ ಇದು HE ಈಕ್ವಲ್ ಟು 0. ಸೊ HE ಈಕ್ವಲ್ ಟು 4.34 kN. ನೆಕ್ಸ್ಟ್ ಎಲ್ಲ ವರ್ಟಿಕಲ್ ಫೋರ್ಸ್ ಗಳನ್ನ ರಿಸಾಲ್ವ್ ಮಾಡಿ ಅವುಗಳನ್ನ ಈಕ್ವೇಟ್ ಟು 0 ಮಾಡೋಣ. VB ಮತ್ತು VE ಇವೆರಡು ಮೇಲೆ ಹೋಗ್ತಿರುವ ಫೋರ್ಸ್ಗಳು. ಸೊ VA VB ಪ್ಲಸ್ VE ಈಕ್ವಲ್ ಟು 3 plus 12 plus 5 plus 5 sin 30 plus 1, ಅಥವಾ VB plus VE minus 3 minus 12 minus 5 sin 30 minus 1 equal to 0. So VB plus VE minus 3 minus 12 minus 5 sin 30 minus 1 equal to 0. VB plus VE equal to ಇಷ್ಟು ಬರುತ್ತೆ. ಇದನ್ನ equation 1 ಅಂತ ಹೇಳೋಣ. ನೆಕ್ಸ್ಟ್ taking all moments of all forces about point B ಅಂತ ಹೇಳೋಣ. ಈ B ಪಾಯಿಂಟ್ ಕಾಮನ್ ಪಾಯಿಂಟ್ ಆಗಿ ಇಟ್ಕೊಂಡು ಎಲ್ಲ ಫೋರ್ಸ್ಗಳ ಮೂಮೆಂಟ್ ಅಬೌಟ್ ದಿಸ್ ಪಾಯಿಂಟ್ B ಅಂತ ತಗೋಣ.
ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್. ಇದು ಅಬೌಟ್ ಪಾಯಿಂಟ್ ಬಿ. ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಹೀಗೆ ಟ್ರಾವೆಲ್ ಆಗುತ್ತೆ. ಮತ್ತೆ ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ಪಾಯಿಂಟ್ ಬಿ ಎಷ್ಟು 1 ಮೀಟರ್. ಇದು ಅಬೌಟ್ ಪಾಯಿಂಟ್ ಬಿ ಹೀಗೆ ರೊಟೇಟ್ ಆಗುತ್ತೆ, ಹೀಗೆ ರೊಟೇಟ್ ಆಗುತ್ತೆ. ನೆಕ್ಸ್ಟ್ ಇದು ವಿ ಬಿ. ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಹೇಗೆ ಟ್ರಾವೆಲ್ ಆಗುತ್ತೆ, ಹೀಗೆ. ನೆಕ್ಸ್ಟ್ ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್. ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಹೀಗೆ ಟ್ರಾವೆಲ್ ಆಗುತ್ತೆ 12 ಕಿಲೋನ್ಯೂಟನ್. ನೆಕ್ಸ್ಟ್ ಇದು 0.5 ಮೀಟರ್. ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ 0.5 ಮೀಟರ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇದೆ 12 ಕಿಲೋನ್ಯೂಟನ್. ಇದು ಅಬೌಟ್ ಪಾಯಿಂಟ್ ಬಿ ಹೇಗೆ ರೊಟೇಟ್ ಆಗುತ್ತೆ, ಹೀಗೆ ರೊಟೇಟ್ ಆಗುತ್ತೆ. ಇದು ಅಬೌಟ್ ಪಾಯಿಂಟ್ ಬಿ ಹೀಗೆ ರೊಟೇಟ್ ಆಗುತ್ತೆ ಆಂಟಿ ಕ್ಲಾಕ್ ವೈಸ್. ಇದರ ಮೂಮೆಂಟ್ ಎಷ್ಟು 12 into 0.5 ಕ್ಲಾಕ್ ವೈಸ್ ರೊಟೇಟ್ ಆಗ್ತಾ ಇದೆ ಪ್ಲಸ್. ನೆಕ್ಸ್ಟ್ ಇದು ಆಂಟಿ ಕ್ಲಾಕ್ ವೈಸ್ ಕಪಲ್ ಕೊಟ್ಟಿದ್ದಾರೆ. ಇದು ಆಂಟಿ ಕ್ಲಾಕ್ ವೈಸ್ ಕಪಲ್. ಸೊ -2 ಕಿಲೋನ್ಯೂಟನ್ ಮೀಟರ್ ಇದರ ಮೂಮೆಂಟ್. ನೆಕ್ಸ್ಟ್ ಇದು 5 ಕಿಲೋನ್ಯೂಟನ್ ಫೋರ್ಸ್. ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಹೀಗೆ ಟ್ರಾವೆಲ್ ಆಗುತ್ತೆ. ನೆಕ್ಸ್ಟ್ ಇದು 5 sin 30. ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಹೀಗೆ ಟ್ರಾವೆಲ್ ಆಗುತ್ತೆ. ಇದು ಬಿ ಇಂದ ಎಷ್ಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇದೆ, ಬಿ ಇಂದ 4 ಮೀಟರ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಇದು ಅಬೌಟ್ ಪಾಯಿಂಟ್ ಬಿ ಹೀಗೆ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ಇದರ ಮೂಮೆಂಟ್ 5 sin 30 into 4 ಕ್ಲಾಕ್ ವೈಸ್ ರೊಟೇಟ್ ಆಗ್ತಾ ಇದೆ, ಅದಕ್ಕೋಸ್ಕರ ಪ್ಲಸ್. ನೆಕ್ಸ್ಟ್ ಇದು ಎಚ್ ಇ. ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಹೀಗೆ. ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಹೀಗೆ ಟ್ರಾವೆಲ್ ಆಗುತ್ತೆ ಮತ್ತೆ ಪಾಯಿಂಟ್ ಬಿ ಮುಖಾಂತರ ಹಾದು ಹೋಗುತ್ತೆ. ಸೊ ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಪಾಯಿಂಟ್ ಬಿ ಇಂದ 0. ನೆಕ್ಸ್ಟ್ ಇದು ವಿ. ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಇದು ಪಾಯಿಂಟ್ ಬಿ ಇಂದ ಎಷ್ಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇದೆ, ಇದು ಪಾಯಿಂಟ್ ಬಿ ಇಂದ 6 ಮೀಟರ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಸೊ ವಿ ಇಂಟು 6 ಇದು ಪಾಯಿಂಟ್ ಬಿ ಇಂದ 6 ಮೀಟರ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಮತ್ತು ಇದು ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ಸೊ ಇದರ ಮ್ಯಾಗ್ನಿಟ್ಯೂಡ್ ಆಫ್ ಮೂಮೆಂಟ್ ವಿ ಇಂಟು 6 ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗ್ತದೆ, ಅದಕ್ಕೋಸ್ಕರ ಮೈನಸ್. ನೆಕ್ಸ್ಟ್ ಇದು 1 ಕಿಲೋನ್ಯೂಟನ್. ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಹೀಗೆ. ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಹೀಗೆ ಕೆಳಗಡೆ ಟ್ರಾವೆಲ್ ಆಗುತ್ತೆ. ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ಪಾಯಿಂಟ್ ಬಿ ಎಷ್ಟು ಅಂದಾಗ ಅದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ಪಾಯಿಂಟ್ ಬಿ 6.34 ಮೀಟರ್ಸ್. ಇದು ಅಬೌಟ್ ಪಾಯಿಂಟ್ ಬಿ ಹೇಗೆ ರೊಟೇಟ್ ಆಗುತ್ತೆ, ಇದು ಅಬೌಟ್ ಪಾಯಿಂಟ್ ಬಿ ಹೀಗೆ ರೊಟೇಟ್ ಆಗುತ್ತೆ ಅಂಡ್ ಕ್ಲಾಕ್ ವೈಸ್. ನೆಕ್ಸ್ಟ್ ಇಲ್ಲಿವರೆಗೆ ಏನೇನು ಫೈಂಡ್ ಔಟ್ ಮಾಡಿದ್ವಿ, ಎಚ್ ಇ ಫೈಂಡ್ ಔಟ್ ಮಾಡಿದ್ವಿ, ವಿ ಎ ಮತ್ತು ವಿ ಎಲ್ ಈಕ್ವೇಶನ್ ಬಂತು, ವಿ ಬಿ ಮತ್ತು ವಿ ಎಲ್ ಈಕ್ವೇಶನ್ ಬಂತು. ಎಲ್ಲ ಫೋರ್ಸ್ಗಳ ಮೂಮೆಂಟ್ ಅನ್ನ ತಗೊಂಡಿವಿ. ಅಬೌಟ್ ಪಾಯಿಂಟ್ ಬಿ ಮತ್ತೆ ಈಕ್ವೇಟೆಡ್ ಟು 0 ಮಾಡಿದ್ವಿ. ಅವಾಗ ವಿಇ ವ್ಯಾಲ್ಯೂ ಬಂತು. ಆ ವಿಇ ವ್ಯಾಲ್ಯೂನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ವಿಎ ವ್ಯಾಲ್ಯೂ ಬರುತ್ತೆ. ವಿಬಿ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ರಿಯಾಕ್ಷನ್ ಫೈಂಡ್ ಔಟ್ ಮಾಡಬೇಕು ಮತ್ತೆ ಆಂಗಲ್ ಫೈಂಡ್ ಔಟ್ ಮಾಡಬೇಕು.